ಭಾರತ ದೇಶದ ಒಟ್ಟಾರೆ ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯದ ಅಂದಾಜು ವಿಸ್ತೀರ್ಣ ಎಷ್ಟು? ಅಂದ್ರೆ ಒಟ್ಟು 100 ಭಾಗದಲ್ಲಿ ಕರ್ನಾಟಕ ರಾಜ್ಯ ಆವರಿಸಿರುವಂತಹ ವಿಸ್ತೀರ್ಣದ ಪ್ರಮಾಣ 6% ಪ್ರಮಾಣವನ್ನ ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾಧಾಮಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು? ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ಸ್ ಅನ್ನ ಹೊಂದಿರುವಂತಹ ಜಿಲ್ಲೆ ಮೈಸೂರು ಜಿಲ್ಲೆಯಾಗಿದೆ. ಸಮರಸವೇ ಜೀವನ ಈ ಒಂದು ಕೃತಿಯನ್ನು ಬರೆದಂತಹ ಕವಿ ಯಾರು? ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರಾದಂತಹ ವಿನಾಯಕ ಕೃಷ್ಣ ಗೋಕಾಕ್ ರವರ ಪ್ರಮುಖ ಕೃತಿಗಳಲ್ಲಿ ಸಮರಸವೇ ಜೀವನ ಕೂಡ ಒಂದಾಗಿದೆ. ಧ್ವಜ ಸತ್ಯಾಗ್ರಹ ನಡೆದಂತಹ ಶಿವಪುರ ಯಾವ ಜಿಲ್ಲೆಯಲ್ಲಿದೆ? ಶಿವಪುರ ಸತ್ಯಾಗ್ರಹ ಅಂತಲೇ ಖ್ಯಾತಿಯನ್ನು ಪಡೆದಂತಹ ಸ್ವಾತಂತ್ರ್ಯ ಹೋರಾಟ ಸಂದರ್ಭದ ಈ ಒಂದು ಘಟನೆಯ ಶಿವಪುರ ಇದು ಇರುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿದೆ. ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದಂತಹ ಕನ್ನಡಿಗ ಯಾರು? ಇದಕ್ಕೆ ಸರಿ ಉತ್ತರ ಬಿ.ಡಿ. ಜತ್ತಿಯವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದಂತಹ ಕನ್ನಡಿಗರಾಗಿದ್ದಾರೆ. ಕೆ.ಕೆ. ಹೆಬ್ಬಾರ್ ಇವರು ಯಾವ ಕಲಾ ಪ್ರಕಾರಕ್ಕೆ ಪ್ರಸಿದ್ಧರಾಗಿದ್ದಾರೆ? ಇದಕ್ಕೆ ಸರಿ ಉತ್ತರ ಕೆ.ಕೆ. ಹೆಬ್ಬಾರ್ ಅವರು ಖ್ಯಾತ ಚಿತ್ರಕಲಾ ಕಲಾವಿದರಾಗಿದ್ದಾರೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗ ಕೇಂದ್ರ ಕಚೇರಿ ಎಲ್ಲಿದೆ? ವಿಯೆನ್ನಾದಲ್ಲಿದೆ. ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅಟೋಮಿಕ್ ಏಜೆನ್ಸಿ ಇದರ ಕೇಂದ್ರ ಕಚೇರಿ ವಿಯೆನ್ನಾದಲ್ಲಿದೆ. ತಸ್ಲಿಮಾ ನಸರೀನ್ ಯಾವ ದೇಶದವರು ಮತ್ತು ಯಾವುದಕ್ಕೆ ಹೆಸರುವಾಸಿ? ತಸ್ಲಿಮಾ ನಸರೀನ್ ಎಂಬುವಂತವರು ಬಾಂಗ್ಲಾದೇಶದ ಸಾಹಿತಿ, ವಿವಾದಿತ ಲೇಖಕಿ ಎಂದೇ ಖ್ಯಾತರಾಗಿರುವಂತಹ ತಸ್ಲಿಮಾ ನಸರೀನ್ ರವರ ಪ್ರಮುಖ ಕಾದಂಬರಿ ಲಜ್ಜಾ ಎಂಬುದಾಗಿದೆ. ಮುಂದಿನ ಪ್ರಶ್ನೆ, ಪೆರಿಯಾ ಸರೋವರ ಯಾವ ರಾಜ್ಯದಲ್ಲಿದೆ? ಪೆರಿಯಾ ಸರೋವರವು ಕೇರಳ ರಾಜ್ಯದಲ್ಲಿದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆ ಎಲ್ಲಿದೆ? ದೃಕ್ ಮತ್ತು ಶ್ರವಣ ಸಂಸ್ಥೆ. ಇದಕ್ಕೆ ಸರಿ ಉತ್ತರ ಕರ್ನಾಟಕದ ಮೈಸೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆ ಇದೆ. ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗಾಗಿ ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳು ಈ ರಾಜ್ಯದಲ್ಲಿದೆ. ಅಂದರೆ ಅತಿ ಹೆಚ್ಚು ಪರಿಶಿಷ್ಟ ಪಂಗಡಗಳ ಸ್ಥಾನಗಳು ಯಾವ ಒಂದು ರಾಜ್ಯದಿಂದ ಮೀಸಲಾಗಿದ್ದಾನೆ? ಸರಿ ಉತ್ತರ ಮಧ್ಯಪ್ರದೇಶ. ಭಾರತದಲ್ಲಿ ಸಿಖ್ಖರು ಖಡ್ಗವನ್ನು ಕೊಂಡೊಯ್ಯಲು ಅನುಮತಿಸಲಾಗಿದೆ. ಸಂವಿಧಾನದ ಯಾವ ಮೂಲಭೂತ ಹಕ್ಕುಗಳ ಅನ್ವಯ ಈ ಒಂದು ಅನುಮತಿಯನ್ನ ನೀಡಲಾಗಿದೆ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದರ ಅಡಿಯಲ್ಲಿ ಭಾರತದಲ್ಲಿ ಸಿಖ್ಖರು ತಮ್ಮ ಸಾಂಪ್ರದಾಯಿಕವಾಗಿ ಬಳಸುವಂತಹ ಖಡ್ಗವನ್ನು ಕೊಂಡೊಯ್ಯೋದಕ್ಕೋಸ್ಕರ ಅನುಮತಿಯನ್ನ ನೀಡಲಾಗಿದೆ. ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ? ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಅಂತ ಕರಿತೀವಿ. ಇವುಗಳನ್ನ ಸಂವಿಧಾನದ 315ನೇ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ. ಭಾರತದ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಯಾವಾಗ ಅಳವಡಿಸಲಾಯಿತು? ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಯಿತು. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಯಾವ ಸಂವಿಧಾನ ತಿದ್ದುಪಡಿ ಮಸೂದೆಯ ಅನ್ವಯ ನಮ್ಮ ಸಂವಿಧಾನ ಪೀಠಿಕೆಯ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು? ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರ್ಪಡೆ ಮಾಡಿದಂತಹ ತಿದ್ದುಪಡಿ 42ನೇ ತಿದ್ದುಪಡಿ ಅನ್ವಯ ಇದನ್ನ ಸೇರ್ಪಡೆ ಮಾಡಲಾಗಿದೆ. ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿದವರು ಯಾರಿಗೆ ಬೇಕಾದರೂ ರಕ್ತವನ್ನು ದಾನ ಮಾಡಬಹುದು? ಯೂನಿವರ್ಸಲ್ ಬ್ಲಡ್ ಡೋನರ್ಸ್ ಅಂತ ಕರಿತೀವಿ ಈ ಒಂದು ರಕ್ತದ ಗುಂಪಿನವರನ್ನ. ಇದಕ್ಕೆ ಸರಿ ಉತ್ತರ ಓ ರಕ್ತದ ಗುಂಪು. ಓ ರಕ್ತದ ಗುಂಪನ್ನು ಹೊಂದಿರುವಂತವರು ಯಾರಿಗೆ ಬೇಕಾದರೂ ತಮ್ಮ ರಕ್ತವನ್ನ ದಾನ ಮಾಡಬಹುದು. ಸಾರ್ವತ್ರಿಕ ದಾನಿಗಳು ಅಂತ ಕರಿತೀವಿ. ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರು? ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ್ ಸಮಿತಿಯನ್ನು ಯಾವುದಕ್ಕಾಗಿ ನೇಮಕ ಮಾಡಲಾಗಿತ್ತು? ರಾಜೇಂದ್ರ ಸಾಚಾರ್ ಸಮಿತಿಯನ್ನು ನೇಮಕ ಮಾಡಿದಂತಹ ಬಹುಮುಖ್ಯ ಉದ್ದೇಶ ಮುಸ್ಲಿಮರ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಾನಮಾನವನ್ನ ಅಧ್ಯಯನ ಮಾಡೋದಕ್ಕೆ ಸಾಚಾರ್ ಕಮಿಟಿಯನ್ನ ನೇಮಕ ಮಾಡಲಾಗಿತ್ತು. ನೋಯ್ಡಾ ಎನ್ನುವ ಸ್ಥಳ ಇರುವುದು ಯಾವ ರಾಜ್ಯದಲ್ಲಿ? ಇದಕ್ಕೆ ಸರಿ ಉತ್ತರ ಉತ್ತರ ಪ್ರದೇಶದಲ್ಲಿ ನೋಯ್ಡಾ ಎನ್ನುವಂತಹ ಸ್ಥಳವನ್ನ ಕಾಣುತ್ತೇವೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ ವಿವಾದ ಯಾವ ರಾಜ್ಯಗಳ ಮಧ್ಯೆ ಇದೆ? ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ ವಿವಾದ ಏನಿದೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯೆ ಇರುವಂತದ್ದು. ಗಜನಿ ಮಹಮ್ಮದನ ಜೊತೆಯಲ್ಲಿ ಬಂದಂತಹ ಖ್ಯಾತ ವಿದ್ವಾಂಸ ಯಾರು? ಇದಕ್ಕೆ ಸರಿ ಉತ್ತರ ಅಲ್ಬೆರುನಿ ಸರಿಯಾದಂತಹ ಉತ್ತರವಾಗಿದೆ.
ಚಂಬಲ್ ನದಿ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳ ವ್ಯಾಪ್ತಿಯಲ್ಲಿ ಹರಿಯುವಂತಹ ಪ್ರಮುಖ ನದಿ ಚಂಬಲ್ ನದಿಯಾಗಿದೆ. ಭಾರತದ ಅಥವಾ ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ನಾನ್ ಪರ್ಫಾರ್ಮೆನ್ಸ್ ಎಂದರೇನು? ಯಾವುದನ್ನ ನಾನ್ ಪರ್ಫಾರ್ಮೆನ್ಸ್ ಅಂತ ಬ್ಯಾಂಕಿಂಗ್ ಉದ್ಯಮದಲ್ಲಿ ಕರೆಯುತ್ತಾರೆ? ವಸೂಲಿ ಆಗದಿರುವಂತಹ ಬ್ಯಾಂಕಿನ ಸಾಲಗಳನ್ನ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತ ಕರೆಯುತ್ತಾರೆ. ಕೇಂದ್ರ ಸರ್ಕಾರವು ಸಂಗ್ರಹಿಸಿದಂತಹ ಕರಗಳ ಆದಾಯವನ್ನು ರಾಜ್ಯಗಳಿಗೆ ಯಾವ ರೀತಿ ಹಂಚಿಕೆ ಮಾಡಬೇಕೆಂದು ಶಿಫಾರಸು ಮಾಡುವುದು ಯಾರು? ಇದಕ್ಕೆ ಸರಿ ಉತ್ತರ ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. ಹಣಕಾಸು ಆಯೋಗ ಈ ಒಂದು ಹಂಚಿಕೆಯ ಶಿಫಾರಸನ್ನ ಮಾಡುತ್ತದೆ. ಮ್ಯಾಂಗ್ರೋವ್ ಎನ್ನುವಂತಹ ಸಸಿಗಳು ಅಥವಾ ಸಸ್ಯಗಳು ಕಂಡುಬರುವಂತಹ ಪ್ರದೇಶ ಯಾವುದು? ಸಾಮಾನ್ಯವಾಗಿ ಮ್ಯಾಂಗ್ರೋವ್ ಕಾಡುಗಳು ಬೆಳೆಯುವಂತಹ ಪ್ರದೇಶ ನದಿ ಅಥವಾ ಸಮುದ್ರ ತೀರಗಳು, ನದಿ ತೀರ ಪ್ರದೇಶಗಳಿರ್ಬೋದು ಅಥವಾ ಸಮುದ್ರ ತೀರ ಪ್ರದೇಶಗಳಲ್ಲಿ ಇರುವಂತಹ ಅರಣ್ಯ ಪ್ರದೇಶವನ್ನ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಕರಿತೀವಿ. ಅಮೃತ್ ಮಹಲ್ ಎಂಬುದು ಏನನ್ನು ಸೂಚಿಸುತ್ತದೆ? ಇದಕ್ಕೆ ಸರಿ ಉತ್ತರ ಭಾರತದಲ್ಲಿ ದೊರೆಯುವಂತಹ ಹಸುವಿನ ತಳಿಗಳಲ್ಲಿ ಅಮೃತ್ ಮಹಲ್ ಎಂಬುದು ಕೂಡ ಒಂದಾಗಿದೆ. ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಯಾವುದು? ಇದಕ್ಕೆ ಸರಿ ಉತ್ತರ ವಡ್ಡಾರಾಧನೆ. ಇದರ ರಚನೆಕಾರ ಶಿವಕೋಟ್ಯಾಚಾರ್ಯ. ಯಶೋಧರ ಚರಿತೆ ಕೃತಿಯನ್ನು ಬರೆದಂತಹ ಕವಿ ಯಾರು? ಯಶೋಧರ ಚರಿತೆ ಜನ್ನನ ಅತ್ಯಂತ ಪ್ರಮುಖವಾದಂತಹ ಕೃತಿಯಾಗಿದೆ. ಕರ್ನಾಟಕದ ದಂಡಿ ಎಂದು ಕರೆಯುವಂತಹ ಊರು ಯಾವುದು? ಅಂಕೋಲ ಸರಿಯಾದಂತಹ ಉತ್ತರ. ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂತಹ ಉಪ್ಪಿನ ಸತ್ಯಾಗ್ರಹ ಏನಿತ್ತು, ಉಪ್ಪಿನ ಮೇಲಿನ ತೆರಿಗೆಯನ್ನ ವಿರೋಧಿಸಿ ಕೈಗೊಂಡಂತಹ ದಂಡಿ ಮಾರ್ಚ್ ಏನಿದೆ, ಆ ಸಂದರ್ಭದಲ್ಲಿ ಕರ್ನಾಟಕದ ಅಂಕೋಲದಲ್ಲಿ ಕೂಡ ಚಳವಳಿ ಆರಂಭವಾಗಿರುತ್ತೆ. ಯಾವ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿ ಉಪವಾಸ ಸತ್ಯಾಗ್ರಹವನ್ನು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡರು? ಅಹಮದಾಬಾದ್ ಕಾರ್ಖಾನೆಗಳ ಮುಷ್ಕರ ಏನು ನಡೀತು 1918ರಲ್ಲಿ, ಆಗ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ತಮ್ಮ ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಂಡರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವಂತ ಯೋಜನೆ ಯಾವುದು? ರಾಯಚೂರು ಶಾಖೋತ್ಪನ್ನ ಯೋಜನೆ. ತೊಗರಿ ಬೆಳೆ ನಿಗಮದ ಕೇಂದ್ರ ಸ್ಥಾನ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ಕಲಬುರಗಿ. ತೊಗರಿಯ ಕಣಜ ಅಂತ ಕರಿತೀವಿ ಗುಲ್ಬರ್ಗ ಜಿಲ್ಲೆಯನ್ನ, ಈಗ ಅದನ್ನು ಕಲಬುರಗಿ ಅಂತ ಹೆಸರಿಸಲಾಗಿದೆ. ಇಲ್ಲಿ ತೊಗರಿ ಬೆಳೆ ನಿಗಮದ ಕೇಂದ್ರವನ್ನ ಕಾಣುತ್ತೇವೆ. ಭಾರತದ ಪ್ರಥಮ ಪ್ರಾಥಮಿಕ ಪತ್ತಿನ ವ್ಯವಸಾಯ ಸಹಕಾರಿ ಸಂಘ ಸ್ಥಾಪನೆಯಾಗಿದ್ದು ಎಲ್ಲಿ? ಕಣಗಿನಹಾಳ, ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಭಾರತದ ಮೊಟ್ಟ ಮೊದಲ ಕೋಆಪರೇಟಿವ್ ಸೊಸೈಟಿ ಆರಂಭವಾಯಿತು. ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿಯನ್ನು ನೋಡಿಕೊಳ್ಳುವವರು ಯಾರು? ಲೆಫ್ಟಿನೆಂಟ್ ಗವರ್ನರ್ ಏನೆಂದರೆ ಸರ್ಕಾರದ ಪರವಾಗಿ ರಾಜ್ಯಪಾಲರ ರೀತಿಯಲ್ಲಿ ಕರ್ತವ್ಯವನ್ನು ಮಾಡುವಂತಹ ಮುಖ್ಯಸ್ಥರಾಗಿರುತ್ತಾರೆ. ತನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಭಾರತದ ಪ್ರತಿಯೊಬ್ಬ ಪ್ರಜೆಯು ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿ ಅನ್ವಯ ಅರ್ಜಿಯನ್ನ ಸಲ್ಲಿಸಬಹುದು? ಇದಕ್ಕೆ ಸರಿ ಉತ್ತರ 32ನೇ ವಿಧಿ ಅನ್ವಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಸಮೇತ ಅದರ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬಹುದು. ಅಧಿವೇಶನಗಳ ಮಧ್ಯೆ ಇರಬೇಕಾದಂತಹ ಅತ್ಯಧಿಕ ಅಂತರ ಎಷ್ಟು? ಲೋಕಸಭಾ ಅಥವಾ ವಿಧಾನಸಭಾ ಅಧಿವೇಶನಗಳು ಮ್ಯಾಕ್ಸಿಮಮ್ ಎಲ್ಲಿಯವರೆಗೆ ಅಂತರವನ್ನ ಕಾಪಾಡಿಕೊಳ್ಬಹುದು ಅಂತಂದ್ರೆ 6 ತಿಂಗಳ ಅವಧಿಯ ಒಳಗಡೆ ಮತ್ತೊಂದು ಅಧಿವೇಶನ ನಡೀಬೇಕು. ಅವುಗಳ ಮಧ್ಯೆ ಇರಬಹುದಂತಹ ದೀರ್ಘವಾದಂತಹ ಅಂತರ 6 ತಿಂಗಳು.